ಬೇಸಿಗೆಗಾಲಕ್ಕೆ ಎಷ್ಟು ಜ್ಯೂಸ್ ಕುಡಿದ್ರೂ ಕೂಡ ಸಾಕಾಗೋದಿಲ್ಲ. ಹಾಗಾಗಿ ಇವತ್ತು ನಾನು ಪ್ಯಾಷನ್ ಫ್ರೂಟನ್ನು ಉಪಯೋಗಿಸಿಕೊಂಡು ಗೋಂದ್ ಕತೀರ ಹಾಗೂ ಸಬ್ಜಾ ಬೀಜವನ್ನು ಉಪಯೋಗಿಸಿ ಒಂದು ಆರಾಮವಾಗಿ ಸುಲಭವಾಗಿ ಹೇಗೆ ಜ್ಯೂಸ್ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಳ್ತಾ ಇದ್ದೇನೆ. ಹಾಯ್, ನಾನು ಆಶಾ ಚಂದ್ರ ಭಟ್. ಆಶಾ ಸ್ಥಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇದು ನೋಡಿ, ನೋಡುವಾಗಲೇ ಬಾಯಲ್ಲಿ ನೀರು ಬರ್ತಾ ಉಂಟಲ್ವಾ. ಇದನ್ನು ಈಗ ಮಾಡಲಿಕ್ಕೆ ನಮಗೆ 2 ಪ್ಯಾಷನ್ ಫ್ರೂಟ್ ಅಂತ ತಗೊಂಡಿದ್ದೇನೆ ನಾನು. ಅದರ ಜೊತೆಗೆ ಅದು ಸ್ವಲ್ಪ ಹುಳಿ ಕಡಿಮೆ ಆಗ್ತದೆ ಅಂತ ಅನ್ನಿಸ್ತು ನನಗೆ. ಹಾಗೆ ಒಂದು ಅರ್ಧ ಲಿಂಬೆಹಣ್ಣನ್ನು ಕೂಡ ತಗೊಂಡಿದ್ದೇನೆ. 1 ಸ್ಪೂನಷ್ಟು ಸಬ್ಜಾ ಬೀಜವನ್ನು ನೆನೆ ಹಾಕಿ ಇಟ್ಕೊಂಡಿದ್ದೇನೆ. 10 ನಿಮಿಷ ನೆನೆ ಹಾಕಿದರೆ ಸಾಕಾಗ್ತದೆ. ಹಾಗೆಯೇ ನಂತರ ಗೋಂದ್ ಕತೀರ ನೆನೆ ಹಾಕಿದ್ದಿತ್ತು, ಮುಂದಿನ ದಿವಸ ರಾತ್ರಿಯೇ ನೆನೆ ಹಾಕಿ ಇಟ್ಕೊಂಡಿದ್ದೆ ನಾನು. ಇದು ಬೇಸಿಗೆಯಲ್ಲಿ ಡಿಹೈಡ್ರೇಷನ್ ಆಗೋದಕ್ಕೆ ಹಾಗೆಯೇ ನಮ್ಮ ಬೋನ್ ಡೆನ್ಸಿಟಿಗೆಲ್ಲ ತುಂಬ ಒಳ್ಳೆಯದಿದು ಗೋಂದ್ ಕತೀರ. ಹಾಗಾಗಿ ನಾನು ಇದನ್ನು ಬೇಸಿಗೆಯಲ್ಲಿ ಯಾವಾಗಲೂ 2 ದಿವಸಕ್ಕೊಮ್ಮೆಲ್ಲ ಜ್ಯೂಸ್ ಮಾಡಿ ಕುಡಿತೇನೆ. ಹಾಗೆ ಇವತ್ತು ನಿಮಗೆ ಕೂಡ ತೋರಿಸ್ತಾ ಇದ್ದೇನೆ ಇದನ್ನು ನಾನು ಆನ್ಲೈನ್ನಲ್ಲಿ ತರಿಸಿದ್ದು. ನೋಡಿ, ಇದು ಹೀಗಿರ್ತದೆ. ಇದನ್ನು ರಾತ್ರಿ 1 ಕಪ್ ನೀರಲ್ಲಿ ಒಂದು 10 ತುಂಡು, ಈ ಥರದ 10 ತುಂಡು ನೆನೆ ಹಾಕಿದರೆ ಬೆಳಿಗ್ಗೆ ಆಗುವಾಗ ಅದು ಆ ಬೌಲಲ್ಲಿ ಫುಲ್ ಆಗಿರ್ತದೆ. ನೋಡಿ, ಈ ಥರ ಆಗಿರ್ತದೆ. ಇದನ್ನು ನಾನು ತುಂಬ ಉಪಯೋಗಿಸಿದ್ದೇನೆ, ಹಾಗಾಗಿ ಅರ್ಧ ಉಂಟಷ್ಟೇ. ಇದರಲ್ಲಿ 10 ತುಂಡು ಹಾಕಿದರೆ ಈ ಬೌಲಲ್ಲಿ ಫುಲ್ ಆಗ್ತದೆ. ಅದು 1 ಕಪ್ ನೀರಲ್ಲಿ ನೋಡಿ ಈ ಥರ ನೆನೆ ಹಾಕಿ ಮುಚ್ಚಿಟ್ಬಿಡಿ. ರಾತ್ರಿ ಬೆಳಿಗ್ಗೆ ಆಗುವಷ್ಟೊತ್ತಿಗೆ ನೋಡಿ ಈ ಥರ ಆಗ್ತದೆ. ಇದಕ್ಕೆ ಗೋಂದ್ ಕತೀರ ಅಂತೇಳಿ ಹೇಳ್ತಾರೆ. ಇದು ನಮ್ಮ ಕಡೆ ಒಂದಷ್ಟು ಕಡಿಮೆ ಪ್ರಯೋಗ ಮಾಡೋದು, ಆದರೆ ನಾರ್ತಿನ ಕಡೆ ತುಂಬ ಉಪಯೋಗಿಸ್ತಾರೆ ಇದನ್ನು. ಈಗ ಪ್ಯಾಷನ್ ಫ್ರೂಟನ್ನು ಕಟ್ ಮಾಡಿಕೊಂಡು ಅದರ ಮಧ್ಯದ ಪಲ್ಪನ್ನು ತೆಗೆದುಕೊಂಡು ಅದರಿಂದ ಜ್ಯೂಸನ್ನು ಹಿಂಡಿಕೊಳ್ಳುವ. ನೋಡಿ, ಪ್ಯಾಷನ್ ಫ್ರೂಟ್ ಅಂದರೆ ಈ ಥರ ಇರ್ತದೆ. ಇದನ್ನು ಈಗ ಇದು ಸಿಪ್ಪೆ ಇದರಲ್ಲಿ ನಾವು ಎಂಥ ಕೂಡ ಉಪಯೋಗಿಸೋದಿಲ್ಲ, ಬರೀ ಈ ಪಲ್ಪ್ ಮಾತ್ರ ಉಪಯೋಗಿಸ್ಕೊಳ್ತೇವೆ. ಬೀಜ ಕೂಡ ಇದರಲ್ಲಿ ಎಂಥ ಕೂಡ ಉಪಯೋಗ ಆಗೋದಿಲ್ಲ. ಬೀಜವನ್ನು ಚೆನ್ನಾಗಿ ಹಿಂಡಿ ತೆಗೆದ್ರೆ ಅದರಲ್ಲಿ ಆರೆಂಜ್ ಕಲರ್ನ ಒಂದು ರಸ ಇರ್ತದೆ ನೋಡಿ ಈ ಥರ. ಇದಕ್ಕೆ ಒಂಚೂರು ನೀರು ಹಾಕ್ಕೊಂಡು ಚೆನ್ನಾಗಿ ಹಿಂಡಿಕೊಳ್ಬೇಕು. ಹಿಂಡಿದ ನಂತರ ಬೀಜವನ್ನು ಬಿಸಾಡಬೇಕು ಅಂತಿಲ್ಲ. ಎಲ್ಲಿಯಾದರೂ ಸ್ವಲ್ಪ ಮಣ್ಣಿರುವ ಜಾಗ ಇದ್ದರೆ ಅಲ್ಲಿ ಹಾಕಿದರೆ ಅದು ಹುಟ್ಟಿಕೊಳ್ತದೆ. ನಿಮಗೆ ಬೇಕಾದಷ್ಟು ಪ್ಯಾಷನ್ ಫ್ರೂಟ್ ಕೂಡ ಆಗ್ತದೆ. ಈಗ ನೋಡಿ, ಇದನ್ನು ನೀರು ಹಾಕಿ ಚೆನ್ನಾಗಿ ಕದಡಿಕೊಂಡು ಅದನ್ನು ಸೋಸಿಕೊಳ್ಳುವ. ಇದರಲ್ಲಿ ಬೀಜವನ್ನು ನಾವು ಸಪ್ರೇಟ್ ಮಾಡಿಕೊಳ್ಬೇಕು. ನಮಗೆ ಪಲ್ಪಿನಲ್ಲಿರುವ ರಸ ಮಾತ್ರ ಸಾಕಿದ್ರಲ್ಲಿ ಚೆನ್ನಾಗಿ ನೀರು ಹಾಕಿ ಹಿಂಡಿಕೊಂಡ್ರೆ ಬೀಜ ಸಪ್ರೇಟ್ ಆಗ್ತದೆ. ಹಾಗೆಯೇ ಪಲ್ಪಲ್ಲಿರುವ ರಸ ಎಲ್ಲ ಬಿಟ್ಟುಕೊಳ್ತದೆ. ನೋಡಿ, ಜ್ಯೂಸ್ ರೆಡಿ ಆಯ್ತು. ಈಗ ಇದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಸಬ್ಜಾ ಬೀಜ, ಅಂದರೆ ನಾನು ನೆನೆ ಹಾಕ್ಕೊಂಡಿದ್ದೇನೆ, ಅದನ್ನು ನೆನೆ ಹಾಕಿದ್ದನ್ನು ಹಾಕ್ಕೊಳ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ಲೋಟಕ್ಕೆ ಒಂಚೂರು ಲಿಂಬೆ ಹಣ್ಣನ್ನು ಉಜ್ಜಿಕೊಂಡು ಅದಕ್ಕೆ ನೋಡಿ ಉಪ್ಪು, ಮೆಣಸು ಹಾಗೂ ಒಂಚೂರು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡಿದ್ದೇನೆ. ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಈಗ ನೋಡಿ ಈ ಥರ ಗ್ಲಾಸಿಗೆ ಹಚ್ಚಿಕೊಳ್ತಾ ಇದ್ದೇನೆ. ಈ ಥರ ಮಾಡಿಕೊಂಡು ಕುಡೀರಿ ಒಂದ್ಸತಿ, ಅದರ ಟೇಸ್ಟೇ ಬೇರೆ ಇರ್ತದೆ. ನೀವು ಈ ಥರ ದೊಡ್ಡ ದೊಡ್ಡ ಹೋಟ್ಲುಗಳಿಗೆ ಹೋಗಿ ಈ ಥರದ್ದನ್ನು ಆರ್ಡ್ರ್ ಮಾಡಿದರೆ 1 ಲೋಟಕ್ಕೆ 120-140 ರೂಪಾಯಿ ಇರ್ತದೆ. ಏನಿಲ್ಲ ಅಂದರೆ 80-90 ರೂಪಾಯಿ ಇದ್ದೇ ಇರ್ತದೆ. ಈ ಥರ ನಾವು ಮನೆಯಲ್ಲೇ ಮಾಡಿ ಕುಡಿದ್ರೆ ನಿಮಗೆ ಕಡಿಮೆ ಖರ್ಚಲ್ಲಿ ಮನೆ ಮಂದಿಗೆಲ್ಲ ಕುಡಿಸ್ಬೋದು. ಈಗ ಲೋಟಕ್ಕೆ 1 ಸ್ಪೂನಷ್ಟು ಗೋಂದ್ ಕತೀರ ಹಾಕಿಕೊಳ್ತಾ ಇದ್ದೇನೆ. ಹಾಗೆಯೇ 1 ಸ್ಪೂನಷ್ಟು ಸಬ್ಜಾ ಬೀಜ ನೆನೆ ಹಾಕಿದ್ದು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಇದು ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಬೋದು, ಆದರೆ 1 ಲೋಟಕ್ಕೆ 1 ಸ್ಪೂನಷ್ಟು ಸಾಕಾಗ್ತದೆ. ಈಗ ಐಸ್ ಕ್ಯೂಬ್ ಆಪ್ಷನಲ್. ಐಸ್ ಇಷ್ಟ ಇಲ್ಲದವರು ಅದನ್ನು ಸ್ಕಿಪ್ ಮಾಡಿಕೊಳ್ಬೋದು, ಬರೀ ನೀರನ್ನು ಕೂಡ ಹಾಕ್ಕೊಳ್ಬೋದು. ಐಸ್ ಇಷ್ಟ ಇರುವವರು ಐಸ್ ಕ್ಯೂಬನ್ನು ಹಾಕ್ಕೊಂಡು ನಿಮಗೆ ಎಷ್ಟು ಜ್ಯೂಸ್ ಬೇಕೋ ಅಷ್ಟು ಜ್ಯೂಸನ್ನು. ನಾನಿಲ್ಲಿ ಸಕ್ಕರೆ ಅಥವಾ ಬೆಲ್ಲ ನಿಮಗೆ ಆಪ್ಷನ್ಗೆ ಬಿಟ್ಟಿದ್ದೇನೆ. ಕಲ್ ಸಕ್ಕರೆ ಕೂಡ ಹಾಕ್ಕೊಳ್ಬೋದು. ಸಕ್ಕರೆಗಿಂತ ಬೆಲ್ಲ ಒಳ್ಳೆಯದು. ನಾನಿಲ್ಲಿ ಬೆಲ್ಲವನ್ನು ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೇನೆ. ನಾನು ಬೆಲ್ಲ ಹಾಕಿದ್ರಿಂದಾಗಿ ಕಲರ್ ನನಗೆ ಒಂದು ಸ್ವಲ್ಪ ಡಾರ್ಕ್ ಕಲರ್ ಬಂದಿದೆ. ಅದು ನೀವು ಸಕ್ಕರೆ ಹಾಕಿದರೆ ಇನ್ನೂ ಲೈಟಾಗಿ ಆರೆಂಜ್ ಕಲರ್ ಬರ್ತದೆ. ನೋಡಿ, ಬೆಲ್ಲಕ್ಕೆ ಮಿಕ್ಸ್ ಆಗುವಾಗ ಅದರ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗಿದೆ. ನೀವು ಸಕ್ಕರೆ ಹಾಕ್ಕೊಂಡ್ರೆ ನಿಮಗೆ ಬೇಕಾದ ಕಲರ್ ಬರ್ತದೆ. ಆದರೆ ಸಕ್ಕರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದನ್ನು ಸಕ್ಕರೆಯನ್ನು ಆದಷ್ಟು ಬೇಸಿಗೆಯಲ್ಲಿ ಅವಾಯ್ಡ್ ಮಾಡಿದರೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ನೋಡಿ, ನಮ್ಮ ರುಚಿಯಾದ ಸಬ್ಜಾ ಬೀಜ ಗೋಂದ್ ಕತೀರ ಹಾಕಿದಂತಹ ಪ್ಯಾಷನ್ ಫ್ರೂಟ್ ಜ್ಯೂಸು ರೆಡಿ ಆಯಿತು. 1 ಲೋಟಕ್ಕೆ ನಾನೊಂದು ಸ್ವಲ್ಪ ಒಣಗಿಸಿದ ಪುದೀನವನ್ನು ಹುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೇನೆ. ಪುದೀನ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಾಗೆ ಡಿಟಾಕ್ಸ್ ಮಾಡಲಿಕ್ಕೆ ಕೂಡ ತುಂಬ ಒಳ್ಳೆಯದು. ಹಾಗಾಗಿ ಪುದೀನವನ್ನು ನಾನು ಒಣಗಿಸಿ ಇಟ್ಕೊಂಡಿರ್ತೇನೆ. ಇಂಥದಕ್ಕೆಲ್ಲ ಉಪಯೋಗಿಸ್ಕೊಳ್ತೇನೆ ನಾನು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ.
ಧನ್ಯವಾದಗಳು.